ಇದು ಬಳಸೋದ್ರಿಂದ ಏನಾಗುತ್ತೆ ಅಂದರೆ ಮೊದಲದಾಗಿ ರೈತರಿಗೆ ಟೈಮ್ ಸೇವ್ ಆಗುತ್ತೆ. ಈಗ ಅವರು 1 ಎಕರೆ 4 ಎಕರೆ, ಈಗ ಕೆಲವರು 20 ಎಕರೆ ಮಡಗಿರ್ತಾರೆ. 20 ಎಕರೆ ಸ್ಪ್ರೇ ಮಾಡೋಕ್ಕೆಲ್ಲ ಒಂದೊಂದು ವೀಕ್ ರಜಾ ಆಗ್ತಿದ್ರು, ಒಂದೊಂದು ಕೆಲಸ ಹೋಗಬೇಕು, ಅವ್ರು ನೆಕ್ಸ್ಟ್ ಏನೇನೋ ಕೆಲಸ ಇರುತ್ತೆ, ಅವರು ಒಂದೊಂದು ವೀಕ್ ರಜಾ ಆಗ್ತಿದ್ರು. ಇದರಲ್ಲೇ ಒಂದು ವೀಕು ಎಲ್ಲ ಅವಶ್ಯಕತೆ ಇಲ್ಲ. 1 ಡೇಗಾದ್ರೂ 30 ಎಕರೆ ಇದ್ದರೂ 1 ಡೇಲಿ ಮುಗಿಯುತ್ತೆ ಇದು ಸ್ಪ್ರೇ ಮಾಡಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಈಗ 1 ಎಕರೆಗೆ 100 ಲೀಟ್ರಲ್ಲಿ ಸ್ಪ್ರೇ ಮಾಡ್ತಾಯಿದ್ರು. ಇದರಲ್ಲಿ 100 ಲೀಟ್ರ್ ಬೇಕಾದ ಅವಶ್ಯಕತೆ ಇಲ್ಲ, ಬರೀ 10 ಲೀಟರ್ ಮುಗೀತದೆ. ನೀವು ಏನು 1 ಎಕರೆಗೆ ಮೆಡಿಸನ್ ಹಾಕ್ತಿದ್ರಿ, ಅದರಲ್ಲಿ 70% ನಮ್ಮ ಡ್ರೋನ್ಗೆ ಸ್ಪ್ರೇ ಹಾಕಬೇಕು. ಅದರಲ್ಲಿ ನಾವು ಡ್ರೋನಲ್ಲಿ 10 ಲೀಟ್ರಲ್ಲೇ 1 ಎಕರೆ ಪೂರ ಸ್ಪ್ರೇ ಮಾಡ್ತೀವಿ. ಈಗ ಆಲ್ಮೋಸ್ಟ್ ಎಲ್ಲ ಬೆಳೆಗೂ ಸ್ಪ್ರೇ ಮಾಡ್ತಾಯಿದ್ದೀವಿ. ಈಗೆಲ್ಲ ನಮ್ಮದು ರೈತರಿಂದ ಒಳ್ಳೆ ರಿಸಲ್ಟ್ ಬರ್ತಾಯಿದೆ, ಎಲ್ಲ ಆಗಿದೆ. ಅದರಿಂದ ಟೈಮ್ಸ್ ಬೇಕಾಗುತ್ತೆ. ಆಲ್ಮೋಸ್ಟ್ ಕರ್ನಾಟಕದಲ್ಲಿ 70,000 ಎಕರೆ ಹೊಡೆದಿದ್ದೀವಿ, ರೈತರಿಗೆಲ್ಲ ತಲುಪಿದೆ. ಮತ್ತು ಈಗ ನಾವು ಡ್ರೋನು ಸೇಲ್ ಮಾಡ್ತಾಯಿದ್ದೀವಿ ಈಗ ರೈತರಿಗೂ. ಈಗ ರೈತರು ತಗೊಂಡು ಅಲ್ಲೇ ಸರೌಂಡಿಂಗಲ್ಲಿ ಅವರು ಸ್ಪ್ರೇ ಮಾಡ್ಬೋದು, ಅಲ್ಲೇ ಅಕ್ಕಪಕ್ಕ ಇರೋ ರೈತರಿಗೆಲ್ಲ ಸ್ಪ್ರೇ ಮಾಡಿಕೊಡ್ಬೋದು ಅವರು. ಈಗ ನಾವೇನು ಚಾರ್ಜ್ ಮಾಡ್ತಾಯಿದ್ವಿ 650 ಫಾರ್ ಎಕರ್ಗೆ, ಹಂಗೆ ಅವರು ಚಾರ್ಜ್ ಮಾಡ್ಕೊಂಡು ಸ್ಪ್ರೇ ಮಾಡ್ಬೋದು. ಆ ಥರ ಎಲ್ಲ ಹೆಲ್ಪ್ ಆಗ್ತಿದೆ. ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಈಗೆಲ್ಲ ತಂದಿದ್ದು ಒಳ್ಳೇದಾಯಿತು ಅಂತ. ಈಗ 1 ಎಕರೆ 2 ಎಕರೆ ಇದ್ದವರೆಲ್ಲ ಡ್ರೋನ್ ಪರ್ಚೇಸ್ ಮಾಡೋಕ್ಕಾಗಲ್ಲ, ಅಂಥದ್ದೆಲ್ಲ ಹೋಗಿ ನಾವೇ ಸ್ಪ್ರೇ ಸರ್ವಿಸ್ ಕೊಡ್ತೀವಿ. 650 ಚಾರ್ಜ್ ಮಾಡ್ತೀವಿ ಅವ್ರ ಹತ್ರ. ಒಳ್ಳೇದು ಇದು ಬರ್ತಿದೆ. ಆಲ್ ಓವರ್ ಕರ್ನಾಟಕ ಎಲ್ಲಿ ಹೇಳಿದ್ರು ಹೋಗಿ ಸ್ಪ್ರೇ ಮಾಡ್ಕೊಬಿಟ್ಟು ಬರ್ತೀವಿ. ಸೇಮ್ ಚಾರ್ಜಸ್ಸೇ 650 ಓನ್ಲಿ.